ಸೊಸೆ ಸೊಸೆ ತಗೊಳಮ್ಮ ತಗೋ ಇದನ್ನ ತಿಂದಿಲ್ಲ ಅಂದ್ರೆ ಏನ್ ಬದುಕ್ತಾನೆ ಇರ್ಲಿಲ್ವಾ ಸರಿ ಆಟೋದಲ್ಲೇ ಕುತ್ಕೊಂಡು ತಿನ್ನಿವಂತ ನಡಿ ಆಟೋ ಏನಾಯ್ತು? ಕಾಲು ಉಳುಕ್ಬಿಟ್ಟಿದೆ. ಏನಾಯ್ತಮ್ಮ? ನಿಮ್ಮ ಅಜ್ಜನ್ ನೋಡಿದಕ್ಕೆ ನನ್ನ ಕಾಲು ಉಳುಕ್ಬಿಡ್ತು. ಕರ್ಮ ಇಲ್ಲ ಈಗ್ಲೇ ಆಗ್ಬೇಕಾ? ಏನ್ರಿ ಹೇಳಿ ಕೇಳಿ ಕಾಲು ಉಳ್ಕುತ್ತಾ ಏನ್ ಹಂಗ್ ಮಾತಾಡ್ತಿದ್ದೀರಾ? ಕಾಲ್ ನೋವು. ಸರಿ ಈಗ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಡಾಕ್ಟರ್ ಹತ್ರನಾ? ಡಾಕ್ಟರ್ ಹತ್ರನಾ? ನೀನೇ ನರ್ಸು ತಾನೆ? ಅದೇನೇನಾಗ್ಬೇಕು ಅಂತ ಹೇಳು, ನಾನೇ ಮೆಡಿಕಲ್ ಶಾಪ್ಗೆ ಹೋಗಿ ತಗೊಂಬಂದ್ ಕೊಡ್ತೀನಿ. ಏನ್ರಿ ಟೈಲರ್ ತನ್ ಬಟ್ಟೆ ತಾನೇ ಹೊಲ್ಕೊಂಡಂಗೆ ನನ್ ಕಾಲ್ ನಾನೇ ನೋಡ್ಕೊಳ್ಳ? ಈ ಡಾಕ್ಟರ್ ನೋಡ್ಲೇಬೇಕು, ನನ್ ಬರೀ ನರ್ಸ್ ಅಷ್ಟೇ. ಕಾಲ್ ಮುರ್ದೋಗಿದ್ಯಾ, ನಾನು ಅವ್ತಿದೆ, ಕರ್ಕೊಂಡ್ ಹೋಗ್ರಿ. ಆಯ್ತಾಯ್ತು ಕರ್ಕೊಂಡು ಹೋಗ್ತೀನಿ. ಎತ್ಕೊಳ್ಳಿ. ಸಾಧಾರಮ್ಮೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮಾಮ ನಿಧಾನ, ಬಾರ ಬಿಡ್ಬೇಡ ನಿನ್ನೆಲ್ಲ. ಕೇಶವಣ್ಣ, ಕೆಳಗಡೆ ಏನಾದ್ರು ಬಿತ್ತ? ನನ್ ಕೈಯಲ್ಲಿ ಆಗ್ತಿಲ್ಲ, ಮನೆ ನೆನ್ ತುಂಬಾ ಬರ್ತಿದೆ, ಮನೆಗೆ ಹೋಗೋಣವಾ? ಆಯ್ತಮ್ಮ. ಈಗ ಹೇಗಮ್ಮ ಆಗತ್ತೆ ನೋಡು, ನೀನ್ ಡೆಲಿವರಿ ಆಗಿದ ತಕ್ಷಣ ಮಗು ನೀನು ನಿನ್ ಜೊತೆಗೆ ನಾವೆಲ್ಲ ಮನೆಗೆ ಹೊರಟೋಗೋಣ ಆಯ್ತಾ? ಇವಾಗ ಹೇಗನ್ನಿಸ್ತಿದೆಯಮ್ಮ? ನೋವು ತುಂಬಾ ನೋವುತ್ತಿದೆ. ವಸುದೆಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಬೇಗ ಓಟಿಗೆ ಶಿಫ್ಟ್ ಮಾಡಕ್ ಹೇಳಿ, ಅನಸ್ತೇಶಿ ಅವ್ರನ್ನ ಫೋನ್ ಮಾಡಕ್ ಹೇಳಿ ಬೇಗ. ಡಾಕ್ಟರ್, ಒಂದು ನಿಮಿಷ. ಏನಮ್ಮ? ಊಟಕ್ಕೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ 5 ನಿಮಿಷ ಟೈಮ್ ಇದೆಯಾ? ಯಾಕೆ? ನಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡ್ಬೇಕು ಅನ್ನಿಸ್ತಿದೆ. ಸರಿ, ಅವ್ರು ರೆಡಿ ಮಾಡ್ಕೊಳ್ಳೋಷ್ಟು ಮಾತಾಡ್ತೀನಿ. ಮಾರುತಿಯಣ್ಣ, ಶೀಲಾ, ಮಾರುತಿಯಣ್ಣ, ಶೀಲಾ. ಚೇತನ್, ನಾನು ಹೋಗ್ತಿದ್ದೀನಿ. ಹಾಯ್ ಕಣೋ. ಬಸ್ಸು ಯಾಕಂತೀಯ? ಬಿಡ್ತು ಅವನು. ಇರೋ ಸತ್ಯ ತಾನೇ ನಾನು ಹೇಳಿದ್ದು. ನಿಂಗೇನು ಆಗಲ್ಲ ಕಣೋ, ದೇವ್ರಿದ್ದಾನೆ, ನನ್ನ ಮಾತು ನಂಬು. ಅಮ್ಮ,
ಹಾ ಮತ್ತು ದೇವ್ರ ದಯದಿಂದ ನನಗೇನು ಆಗದೆ ವಾಪಸ್ ಬಂದ್ರೆ ಪರವಾಗಿಲ್ಲ. ಅಕಸ್ಮಾತ್ ಏನಾದ್ರೂ ಆದ್ರೆ ಬೇಡ ಕಣೆ, ಏನು ಆಗಲ್ಲ, ಮಾತಾಡ್ಬೇಡ. ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಅನ್ಕೊಂಬೇಡಿ, ಎಲ್ಲ ವಿಷಯನೂ ಗೊತ್ತು. ನನಗೆ ಗಂಭೀರವಾದ ಸಮಸ್ಯೆ ಇದೆ. ನಾನು ಬದುಕೋದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತು. ಮಕ್ಕಳೇ, ನೀವು ಈ ವಿಷಯನ ಮುಚ್ಚಿಡೋದಕ್ಕೆ ಎಲ್ಲರೂ ಎಷ್ಟು ಕಷ್ಟಪಟ್ರಿ ಅಲ್ವಾ? ನನಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಿತ್ತು. ಆದ್ರೂ ನಿಮ್ಗೆಲ್ಲ ಗೊತ್ತಿಲ್ಲ ಅನ್ನೋ ತರ ನಾನು ನಾಟಕ ಮಾಡ್ತಾ ಇದ್ದೆ. ದೊಡ್ಡತ್ತೆ ಹತ್ರ ಈ ವಿಷಯ ಎಲ್ಲ ಹೇಳಿದ್ದೆ. ಈಗ ಯಾಕೆ ನಾಟಕ ಮಾಡ್ಬೇಕು? ಹೇಗಿದ್ರು ಹೊರಡ್ತಾ ಇದ್ದೀನಲ್ಲ. ಬೇಡ ಮಗಳೇ, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ದಯವಿಟ್ಟು ಯಾರು ಕಣ್ಣೀರು ಸುರಿಸ್ಬೇಡಿ. ನನ್ನ ನಗ್ನಗ್ನ ಕಳಿಸ್ಕೊಡಿ. ಪ್ಲೀಸ್ ನಗ್ನಗ್ನ ಕಳಿಸ್ಕೊಡಿ. ಮತ್ತೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಹೇಳಮ್ಮ. ದೇವ್ರು ನನ್ನ ವಿಚಾರದಲ್ಲಿ ಯಾವ ನಿರ್ಧಾರ ತಗೋತಾನೋ ನನ್ಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನ್ ಸತ್ತೋಗಿ ನನ್ ಮಗು ಉಳ್ಕೊಂಡ್ರೆ ಅದು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಹಾಗೆ ಚೇತನ್ ಚೆನ್ನಾಗಿ ನೋಡ್ಕೊಬೇಕು. ಅನ್ಕೊಂತ ಒಳ್ಳೆ ಹುಡುಗಿ ನೋಡಿ ಇನ್ನೊಂದು ಮದ್ವೆ ಮಾಡಿ ಅಂತ. ಏ ವಸು, ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ? ಸುಮ್ಮನಿರು. ಅತ್ತೆ, ಅವ್ನು ಹೀಗೆ ಏನೇನೋ ಮಾತು ಹೇಳಿ ಮಾತನ್ನ ಬರೆಸ್ಬಿಡ್ತಾನೆ. ನಂಗೆ ಗೊತ್ತಿಲ್ಲ, ನೀವು ಇನ್ನೊಂದು ಮದ್ವೆ ಮಾಡಲೇಬೇಕು. ಹಾಗಂತ ನನಗೆ ಮಾತು ಕೊಡಿ ಅತ್ತೆ. ಮಾತು ಕೊಡಿ, ಮಾತು ಕೊಡಿ. ಬಸ್ಸು, ನಿಮ್ಗೇನು ಆಗಲ್ಲಮ್ಮ. ಇಲ್ಲಿರೋರೆಲ್ಲ ತುಂಬಾ ಒಳ್ಳೆ ಡಾಕ್ಟರ್ಸು. ನಿನ್ನ ಆಪರೇಷನ್ ಸಕ್ಸಸ್ ಆಗತ್ತೆ. ಆಮೇಲೆ ನನ್ನತ್ತ ನನ್ನ ಜೊತೆ ಮಾತಾಡ್ತೀಯ, ನೋಡ್ತಾ ಇರು. ದಯವಿಟ್ಟು ಎಲ್ಲ ನನ್ನ ನಗ್ನಗ್ತ ಕಳಿಸ್ಕೊಡಿ.
ಅಮ್ಮ ನಾನ್ ಕೇಶವ. ಹೇಳಪ್ಪ ಕೇಶವ. ಅಮ್ಮ ಗಾಯತ್ರಿಗೆ ಹೊರಗೆ ಅಂತ ಓದಾಡ್ತಾ ಇದ್ದಾಳೆ. ಹೌದಾ? ಅಮ್ಮ ಅವನ್ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾ ಇದ್ದೀನಿ. ಸರಿ, ನಾನ್ ಡಾಕ್ಟ್ರಿಗೆ ಹೇಳಿರ್ತೀನಿ, ಹುಷಾರಾಗಿ ಕರ್ಕೊಂಬಪ್ಪ. ಗಾಯತ್ರಿ ಆಯ್ತು. ಸರಿಮ್ಮ ಸರಿ. ನಿಧಾನ. ಏನಮ್ಮ ಶೀಲಾ, ನೋವು ಕಮ್ಮಿ ಆಯ್ತು ತಾನೆ? ಪರವಾಗಿಲ್ಲ, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ಸ್ತಾ ಇದೆ. ಡಾಕ್ಟ್ರು ಮಾತ್ರೆ ಬರ್ಕೊಟ್ಟಿದ್ದಾರೆ, ತಗೊಂಡು ಮನೆಗೆ ಹೋಗೋಣ ನಡಿ. ನಿಧಾನ ನಿಧಾನ, ಹುಷಾರಾಗಿ. ದೇವ್ರಿದೆ ನಮ್ಮ, ಏನು ಆಗಲ್ಲ. ಗಾಯತ್ರಿ ಬರಾರಿಲ್ಲ ಎದೋಳಿ. ಮೇಡಮ್, ನಾನು ಬಂದಿದ್ದೀನಿ ಅಂತ ಡಾಕ್ಟರ್ಗೆ ಹೇಳು. ಹೋಗು. ನಮ್ಮ ಮನೆಯವ್ರು ಯಾರನ್ನೂ ಒಳಗಡೆ ಬಿಡಬೇಡ, ಸರಿನಾ? ಒಂದು ನಿಮಿಷ ಇರು. ಸರ್ ಹಲೋ, ನೀನ್ ಎಲ್ಲಿದ್ಯಾ? ಆಸ್ಪತ್ರೆನಲ್ಲಿ ನನ್ನ ಗಂಡನ ಹತ್ರ ಇದ್ದೀನಿ. ನಾನು ಹೆರಿಗೆ ನೋವು ಅಂತ ನಾಟಕ ಮಾಡಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ನೀನ್ ಬೇಗ ಹೊರಟು ಬಾ. ಅಮ್ಮವ್ರೆ, ನನಗೆ ಹೆರಿಗೆಗೆ ಇನ್ನೂ 2 ದಿನ ಟೈಮ್ ಇದೆ. ನನಗೆ ಯಾವುದೇ ನೋವಿಲ್ಲ. ಹೇಗೆ ಡೆಲಿವರಿ ಮಾಡಿಸ್ಕೊಳ್ಳಿ? ಹೆರಿಗೆ ನೋವು ಬರೋ ಹಾಗೆ ಡಾಕ್ಟರ್ ಮಾಡ್ತಾರೆ. ನಾನು ಜಾಸ್ತಿ ಹೊತ್ತು ನಮ್ಮ ಮನೆಯವ್ರನ್ನ ಯಾಮರ್ಸಕ್ಕಾಗಲ್ಲ. ನೀನ್ ಬೇಗ ಹೊರಟು ಬಾ. ಅಮ್ಮವ್ರೆ, ಆದ್ರೆ ಇಲ್ಲಿ ನನ್ನ ಗಂಡ. ನಿನ್ ಗಂಡನ್ಗೇನು ಆಗಲ್ಲ. ಅಲ್ಲಿರೋ ಡಾಕ್ಟರ್ಗಳೆಲ್ಲ ನಿನ್ ಗಂಡನ ಚೆನ್ನಾಗಿ ನೋಡ್ಕೋತಾರೆ. ನಾನೆಲ್ಲ ಅವ್ರಿಗೆ ಹೇಳಿದ್ದೀನಿ, ನೀನು ಹೊರಟು ಬಾ. ಅದು ಇದು ಅಂತ ಮೀನಾಮೇಷ ಎಣಿಸ್ಬೇಡ. ನಾನ್ ನಿನಗೆ ಸಹಾಯ ಮಾಡುವಾಗ ಇದೇ ರೀತಿ ಯೋಚನೆ ಮಾಡದ್ನಾ? ಈಗ ನಿನ್ ಸಹಾಯ ನನಗ್ ಬೇಕು. ನೀನ್ ಬಾ. ಸರಿ ಅಮ್ಮವ್ರೆ, ಬರ್ತೀನಿ. ಶಿಲಾ, ಬೇಗ ಬೇಗ ನಿಲ್ಲಿಸಿಲ್ಲ. ನಡೀತಾ ಇಲ್ವಾ? ಓ, ಏನೇನೋ ಇದೆ ಇಲ್ಲಿ. ಒಂದ್ ನಿಮಿಷ ಇದ್ರಿ ನೋಡೋಣ. ಏ ಶಿಲಾ, ಅಲ್ಲ, ಅಣಬಿಟ್ಟು ನಿನ್ಗೆ ಅದನ್ನೆಲ್ಲ ತಕ್ಕೊಡ್ತೀನಿ ಬಾ. ಚೆನ್ನಾಗಿತ್ತು. ಚೆನ್ನಾಗಿದೆ. ಅಯ್ಯೋ, ನೀವ್ ಒಳ್ಳೆ ಕದ. ಕಾಲ್ ನೋವು ಅಂತಿದ್ರೆ ಮನೆಗೆ ಹೋಗೋಣ ಅಂತ ಇದ್ದೀರಾ. ಫಿಲಮ್ಗೆ ಹೋಗ್ಬೋದಾಗಿತ್ತು. ಫಿಲಮ್ ನೋಡ್ದಂಗೂ ಆಗ್ತಿತ್ತು. ಕಾಲಿಗೆ ಸ್ವಲ್ಪ ರೆಸ್ಟು ಸಿಕ್ತಿತ್ತು. ಹೋಗ ಇವಂದೊಂದು.
ಏನೋ ಗೊತ್ತಿಲ್ಲ ಶೀಲಾ, ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ತುಂಬಾ ಸಂಕಟ ಆಗ್ತಿದೆ. ಯಾವತ್ತೂ ಹೀಗಾಗಿರ್ಲಿಲ್ಲ. ನಡಿ, ಬೇಗ ಮನೆಗೆ ಹೋಗೋಣ. ಅಯ್ಯೋ ಬರ್ತಾ ಇಲ್ವಾ? ಅವಾಗ್ಲಿಂದ ಹೋಗೋಣ ಹೋಗೋಣ ಅಂತಿದ್ದೀರಾ. ಮನೇಲಿ ಏನ್ರಿ ಇಟ್ಟಿದ್ದೀರಾ? ಗಂಡಿ ಇಟ್ಟಿದ್ದೀರಾ? ಇಲ್ಲ, ನಾನು ಯಾವತ್ತೂ ಇಷ್ಟೊತ್ತು ನಮ್ಮ ಮನೆಯಿಂದ ಆಚೆನೇ ಇರಲಿಲ್ಲ. ತುಂಬಾ ಕೆಲಸ ಇದೆ. ನಡಿ ನೀನು. ಮನೆಯಲ್ಲಿರೋರೆ ನೀವಿಬ್ರು ಸುತ್ತ ಆಡ್ಕೊಂಡ್ ಬನ್ನಿ, ಫಿಲಮ್ಗೆ ಹೋಗಿ ಬನ್ನಿ ಎಲ್ಲ ಹೇಳಿದಾರೆ. ನೀವ್ ನೋಡಿದ್ರೆ ಮನೆಗೆ ಹೋಗ್ಬೇಕು ಅಂತಿದ್ದೀರಾ. ಅಲ್ಲ ಶೀಲಾ, ಈಗ ಕಾಲ್ ಗೇಟ್ ಆಗಿದೆ. ಡಾಕ್ಟರ್ ಇಷ್ಟೊಂದು ಮಾತ್ರೆ ಬರ್ಕೊಟ್ಟಿದ್ದಾರೆ. ಇದನ್ನ ತಿಂದು ಮನೇಲಿ ರೆಸ್ಟ್ ತಗೊಳದ್ ಬಿಟ್ಟು ಸುಮ್ಮನೆ ಸುತ್ತಾಡೋಣ ಅಂತೆಲ್ಲ. ನಡಿ. ಸರಿ. ಕೀರ್ತಮ್ಮನ ಪರಿಸ್ಥಿತಿ ಏನಾಗಿದೆಯೋ ಅವನು. ದಿನಗಳ ಬೆಲೆ ಹತ್ರ ಬಂತು. ಕೀರ್ತಮ್ಮಂಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಲ್ಯಾಂಡ್ ಲೈನ್ ರಿಂಗ್ ಆಗುತ್ತೆ, ಯಾರು ರಿಸೀವ್ ಮಾಡ್ತಿಲ್ಲ. ನನಗೆ ತುಂಬಾ ಟೆನ್ಷನ್ ಆಗಿದೆ ಶೀಲಾ. ಬೇಗ ಬಾ. ಫೋನು ಮನೆಯಿಂದ ಇರ್ಬೇಕು ನೋಡು. ಅಲ್ಲ ಬೇರೆ ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಸರಿ, ನೀನ್ ಮಾತಾಡ್ತಾ ಇರೋ, ನಾನು ಇನ್ನೊಂದ್ಸರಿ ಮನೆಗೆ ಟ್ರೈ ಮಾಡ್ತೀನಿ. ಹಲೋ ಹಲೋ ಶೀಲಾ, ಎಲ್ಲಿದ್ಯಾ? ಅಯ್ಯೋ ಈ ಮಂಗನ್ ನನ್ ತಗ್ಲಾಕಿದಿರಲ್ಲ, ಇವ್ ನನ್ ಹೇಗೋದ್ ಸಾಕಾಗೋಗಿದೆ. ಮನೆಗೆ ಹೋಗೋಣ ಅಂತ ಆಗ್ಲಿಂದ ಪ್ರಾಣ ತಿಂತಾ ಇದ್ದಾನೆ. ಅಲ್ಲೆಲ್ಲ ಕೆಲ್ಸ ಆಯ್ತಾ? ನೋಡು ಶೀಲಾ, ಇಡೀ ಮನೆಯಲ್ಲಿ ಅವಳೊಬ್ಳನ್ನೇ ಬಿಟ್ಟು ಎಲ್ಲಾ ಕಡೆ ಲಾಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೌದಾ? ಹೌದು ಶೀಲಾ, ಅವಳು ಹೊರಗ್ ಬರಕ್ಕೂ ಆಗದೆ ಒಳಗಡೆ ಇರಕ್ಕೂ ಆಗದೆ ಹೊಟ್ಟೆ ನೋವು ಅಂತ ಒದ್ದಾಡಿ ಇಷ್ಟೊತ್ತಿಗೆಲ್ಲ ಶಿವನ್ ಪಾದ ಸೇರ್ಬಿಟ್ಟಿರ್ತಾಳೆ. ಈಗ ನೀನು ಅವನ ಜೊತೆ ಮನೆಗೆ ಹೋಗು. ಆ ಕೀರ್ತಿ ಸಾಯೋ ಹೊತ್ತಿಗೆ ಅವಳ ಬಾಯಿಗೆ ನೀರ್ ಬಿಡಕ್ಕಾದ್ರೂ ಅವನಲ್ಲಿರ್ಲಿ. ಸರಿ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನಾನ್ ಬೇಗ ಇವನನ್ನ ಕರ್ಕೊಂಡ್ ಮನೆಗೆ ಹೋಗ್ತೀನಿ. ಇಡ್ಲಾ ಫೋನು? ಸರಿ ಶೀಲಾ. ಹ. ಸತ್ತದ್ರಾ? ಏನಾಯ್ತು? ಯಾರ್ದು ಫೋನು? ಯಾರ್ದೋ ಬೇರೆ ಅವ್ರದ್ದು. ಲ್ಯಾಂಡ್ ಲೈನ್ ಎತ್ತಿದ್ರಾ? ಇಲ್ಲ, ಸ್ವಿಚ್ ಆಫ್ ಮೊಬೈಲು. ಕೀರ್ತಮ್ಮಂದು ಸ್ವಿಚ್ ಆಫ್ ಆಗಿದೆ. ಲ್ಯಾಂಡ್ ಲೈನ್ ಯಾರು ರಿಸೀವ್ ಮಾಡ್ತಾರೆ? ಅಯ್ಯೋ ನಿಮ್ಗೆ ಅಷ್ಟೇ ಗೊತ್ತಾಗಲ್ಲ. ನನ್ ಬೇರೆ ಕಾಲ್ ನೋವು, ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಿದ್ದೀರಾ. ಟೈಮ್ ಬೇರೆ ಆಯ್ತು. ಎಷ್ಟೊತ್ತು ಸುತ್ತಾಡ್ತಿದೀವಿ. ಆಟೋದ್ ಕರೀವಿ, ಆಟೋದಲ್ಲಿ ಹೋಗೋಣ. ಆಟೋ ಬಿಟ್ಟು ಹೋಗ್ತಿದ್ದೀರಲ್ರಿ. ಗುಬ್ಳಾಳಕ್ ಬರ್ತೀನಪ್ಪ. ಬರ್ತೀನಿ, ಕೂತ್ಕೊಳ್ಳಿ. ಬಾಮ ಶೀಲಾ. ಅಯ್ಯೋ ಬರ್ತಾ ಇಲ್ವಾ? ಅದೇನ್ ಅರ್ಜೆಂಟ್ ಮಾಡ್ತೀರಾ? ಮೊದ್ಲೇ ಕಾಲ್ ನೋವು. ಅಯ್ಯಪ್ಪ. ಕೂತ್ಕೋ. ವಾಪಸ್ ಬಂದಿಲ್ಲ. ಶೀಲಾ. ಅಯ್ಯೋ ಅಮ್ಮ. ಮಾರುತಿಯಣ್ಣ, ಕೇಶವಣ್ಣ. ಆಟೋ ಆಟೋ. ಸೊಸೆ ಸೊಸೆ